ಸಂಪುಟ ಬದಲಾವಣೆಯ ಬಗ್ಗೆ ಎಐಸಿಸಿ ಅಧ್ಯಕ್ಷ ಅಚ್ಚರಿಯ ಹೇಳಿಕೆಯನ್ನ ನೀಡಿದ್ದಾರೆ ಪ್ರಿಯಾಂಕ್ ಖರ್ಗೆ. ಡಿಕೆ ಸಚಿವ ಸಂಪುಟದ ಬಗ್ಗೆ ನನಗೇನು ಗೊತ್ತಿಲ್ಲ, ಈ ಒಂದು ಬದಲಾವಣೆಯ ಬಗ್ಗೆ ನನಗೆ ಯಾವುದೇ ಮಾಹಿತಿ ಇಲ್ಲ, ಕ್ಯಾಬಿನೆಟ್ ಬದಲಾವಣೆ ನನಗೆ ಯಾವುದೇ ಸುದ್ದಿಯನ್ನ ತಲುಪಿಸಿಲ್ಲ, ನಾನು ಈಗ ಸದ್ಯ ಕಲಬುರಗಿಯಲ್ಲಿ ಇದ್ದೀನಿ ಅಂತ ಹೇಳಿ ಕಲಬುರಗಿಯಲ್ಲಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಹೇಳಿಕೆಯನ್ನ ನೀಡಿದ್ದಾರೆ. ಏನಾದರೂ ಫೈಲ್ ಬರಬೇಕಿದ್ರೆ ಅದು ನನ್ನ ಹತ್ರನೇ ಬರಬೇಕು ತಾನೇ, ಫೈಲ್ ಬೇರೆಯವರ ಹತ್ರ ಅಂತೂ ಹೋಗೋದಿಲ್ಲ, ಏನೇ ಬದಲಾವಣೆಗಳಾದರೂ ನನ್ನ ಮೂಲಕನೇ ಆಗಬೇಕು ಅಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಯಾರನ್ನೇ ಮಂತ್ರಿ ಸ್ಥಾನದಿಂದ ತೆಗಿಬೇಕು ಅಂತ ಅಂದ್ರೂ ನನ್ನ ಹತ್ರನೇ ಬರಬೇಕು, ನನ್ನಿಂದ ದೂರ, ನನ್ನಿಂದ ಬರ್ದೇನೆ ಬೇರೆ ಕಡೆ ಹೋಗೋದಕ್ಕೆ ಸಾಧ್ಯವಿಲ್ಲ ಅಂತ ಮಲ್ಲಿಕಾರ್ಜುನ್ ಖರ್ಗೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಿಮಗೇನಾರ ಗೊತ್ತಿದ್ರೆ ಹೇಳಿ, ನನಗಿನ್ನ ಏನಾದ್ರೂ ಸುದ್ದಿ ಬಂದಿಲ್ಲ. ಅರೆ ನಾನು ಗುಲ್ಬರ್ಗಾದಲ್ಲಿದ್ದೀನಿ, ಏನಾರ ಬರ್ಬೇಕಾದ್ರೆ ಫೈಲ್ ನನ್ನ ಹತ್ರನೇ ಬರ್ಬೇಕಲ್ಲ, ಬೇರೆಯವ್ರ ಹತ್ರ ಅಂತೂ ಹೋಗಲ್ಲ. ಯಾರಿಗೆ ನೀವು ಅಪಾಯಿಂಟ್ ಮಾಡಬೇಕಾದ್ರೆ, ಯಾರಿಗೆ ಮಂತ್ರಿ ಪದವಿಯಲ್ಲಿ ತಗೊಳ್ಬೇಕು ತೆಗಿಬೇಕಂದ್ರೆ ಅದು ನನ್ನ ಹತ್ರ ಬರದೆ ಹೋಗೋದಿಲ್ಲ. ಅದು ಬಂದ ಮೇಲೆ ನಿಮಗೆ ಫೋನ್ ಮಾಡಿ ಹೇಳ್ತೀನಿ. ನನಗೆ ಗೊತ್ತಿಲ್ಲ, ನಿಮಗೆ ಗೊತ್ತಿದ್ರೆ ಹೇಳಿ. ಇಲ್ಲ, ನಿಮಗೇನಾರ ಗೊತ್ತಿದ್ರೆ ಹೇಳಿ, ನನಗಿನ್ನ ಏನಾದ್ರೂ ಸುದ್ದಿ ಬಂದಿಲ್ಲ. ಅರೆ ನಾನು ಗುಲ್ಬರ್ಗಾದಲ್ಲಿದ್ದೀನಿ, ಏನಾರ ಬರ್ಬೇಕಾದ್ರೆ ಫೈಲ್ ನನ್ನ ಹತ್ರನೇ ಬರ್ಬೇಕಲ್ಲ, ಬೇರೆಯವ್ರ ಹತ್ರ ಅಂತೂ ಹೋಗಲ್ಲ. ಯಾರಿಗೆ ನೀವು ಅಪಾಯಿಂಟ್ ಮಾಡಬೇಕಾದ್ರೆ, ಯಾರಿಗೆ ಮಂತ್ರಿ ಪದವಿಯಲ್ಲಿ ತಗೊಳ್ಬೇಕು ತೆಗಿಬೇಕಂದ್ರೆ ಅದು ನನ್ನ ಹತ್ರ ಬರದೆ ಹೋಗೋದಿಲ್ಲ. ಅದು ಬಂದ ಮೇಲೆ ನಿಮಗೆ ಫೋನ್ ಮಾಡಿ ಹೇಳ್ತೀನಿ. ನನಗೆ ಗೊತ್ತಿಲ್ಲ, ನಿಮಗೆ ಗೊತ್ತಿದ್ರೆ ಹೇಳಿ. ಇಲ್ಲ, ನಿಮಗೇನಾರ ಗೊತ್ತಿದ್ರೆ ಹೇಳಿ, ನನಗಿನ್ನ ಏನಾದ್ರೂ ಸುದ್ದಿ ಬಂದಿಲ್ಲ. ನಾಗೇಂದ್ರ ರಾಜೀನಾಮೆಯ ಸಂಬಂಧವಾಗಿ ಒಂದಿಷ್ಟು ಚರ್ಚೆ ನಡೀತಾ ಇತ್ತು ರಾಜ್ಯದಲ್ಲಿ. ಬಿಜೆಪಿಯವರು ಪ್ರತಿಭಟನೆಯನ್ನ ಮಾಡ್ತಿದ್ರು. ಅದಾದ ಮೇಲೆ ಇವತ್ತು ಡಿಕೆ ಶಿವಕುಮಾರ್ ದೆಹಲಿಯಲ್ಲಿ ಹೈಕಮಾಂಡ್ ಭೇಟಿಯನ್ನ ಮಾಡಿ ಬಂದಿದ್ದಾರೆ. ಆ ವಿಚಾರವಾಗಿ ಚರ್ಚೆಯನ್ನ ನಡೆಸಿದ್ದಾರೆ. ಆದರೆ ರಾಜೀನಾಮೆಯನ್ನ ತಗೊಳ್ತಾರಾ, ಅದು ಫೈನಲ್ ಆಗಿದೆಯಾ ಇಲ್ವಾ ಅನ್ನುವಂಥದ್ದು ಕಾದು ನೋಡಬೇಕಿದೆ. ಇದಕ್ಕೆ ಮಲ್ಲಿಕಾರ್ಜುನ್ ಖರ್ಗೆ ರಿಯಾಕ್ಟ್ ಮಾಡಿದ್ದಾರೆ. ಕಾಂಗ್ರೆಸ್ ರಾಷ್ಟ್ರೀಯ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಯಾರದ್ದೇ ರಾಜೀನಾಮೆಯ ಫೈಲ್ ಬಂದರೂ ಕೂಡ ನನ್ನ ಹತ್ರನೇ ಬರಬೇಕು, ನನ್ನಿಂದನೇ ಅದು ಮೂವ್ ಆಗಬೇಕು, ನನಗೆ ಇನ್ನೂ ಮಾಹಿತಿ ಬಂದಿಲ್ಲ, ಯಾವುದೇ ರೀತಿಯಾದಂಥ ಬದಲಾವಣೆ ನನ್ನ ಗಮನಕ್ಕೆ ಬಂದಿಲ್ಲ, ನನ್ನ ಗಮನಕ್ಕೆ ಬರದೇನೆ ಯಾವ ಫೈಲ್ ಕೂಡ ಮೂವ್ ಆಗಲ್ಲ, ಯಾರದ್ದು ರಾಜೀನಾಮೆ ಯಾವ ಬದಲಾವಣೆನೂ ಆಗೋದಿಲ್ಲ ಅಂತ ಹೇಳಿ ಮಲ್ಲಿಕಾರ್ಜುನ್ ಖರ್ಗೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸದ್ಯ ನಾನು ಕಲಬುರಗಿಯಲ್ಲಿದ್ದೀನಿ, ಈ ಒಂದು ಸಚಿವ ಸಂಪುಟದಲ್ಲಿ ಏನು ಬದಲಾವಣೆ ಆಗುತ್ತೆ ಅಂತ ನೀವು ಹೇಳ್ತಿದ್ದೀರಿ, ಅದರ ಬಗ್ಗೆ ನನಗೆ ಯಾವುದೇ ಒಂದು ಮಾಹಿತಿ ಸಿಕ್ಕಿಲ್ಲ ಎಂದು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಹೇಳಿಕೆಯನ್ನ ನೀಡಿದ್ದಾರೆ. ಮಂತ್ರಿ ಸ್ಥಾನದಿಂದ ಯಾರನ್ನೇ ತೆಗಿಬೇಕು ಅಂತಂದ್ರೂ ನನ್ನ ಮೂಲಕವೇ ಆಗಬೇಕು, ಬೇರೆ ಯಾರಿಗೂ ಅಧಿಕಾರ ಇಲ್ಲ ಅಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಮಲ್ಲಿಕಾರ್ಜುನ್ ಖರ್ಗೆ. ನಾಗೇಂದ್ರ ರಾಜೀನಾಮೆಯನ್ನ ಕೊಡಬಹುದು ಅನ್ನುವಂತ ನಿರೀಕ್ಷೆ ಇತ್ತು. ಯಾಕಂದ್ರೆ ಬೆಳಿಗ್ಗೆ ಹೈಕಮಾಂಡ್ ಭೇಟಿಯಾಗಿ ಬಂದಿದ್ದಾರೆ ಸಿಎಂ ಡಿಕೆ ಶಿವಕುಮಾರ್. ಅದಾದ ನಂತರ ಹೇಳಿಕೆಯನ್ನು ಕೊಟ್ಟಿದ್ರು ಕೂಡ. ನಾಗೇಂದ್ರ ಸಚಿವ ನಾಗೇಂದ್ರ ಇದ್ದಾರೆ, ಯಾವುದೇ ರೀತಿಯಾದಂಥ ತ್ಯಾಗಕ್ಕೂ ಕೂಡ ಸಿದ್ಧರಿದ್ದಾರೆ ಅಂತ ಡಿಕೆ ಶಿವಕುಮಾರ್ ಹೇಳಿಕೆ ಕೊಟ್ಟಿದ್ರು. ಹಾಗಾಗಿ ಬಹುಶಃ ನಾಗೇಂದ್ರ ಸಚಿವ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಡ್ತಾರೇನೋ, ಈ ಒಂದು ಹೇಳಿಕೆಯನ್ನ ನೋಡ್ತಿದ್ರೆ ಸಿಎಂ ಅವ್ರದ್ದು ರಾಜೀನಾಮೆಯನ್ನ ಕೊಡ್ತಾರೆ ಅನ್ನುವಂಥ ರೀತಿಯಲ್ಲಿತ್ತು. ಇದೀಗ ಕಾಂಗ್ರೆಸ್ ರಾಷ್ಟ್ರೀಯ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಹೇಳಿಕೆ ನೀಡ್ತಿದ್ದಾರೆ. ನನ್ನ ಗಮನಕ್ಕೆ ಯಾವುದು ಬಂದಿಲ್ಲ, ಬಂದಿದ್ದಿದ್ರೆ ನಾನು ಹೇಳ್ತಿದ್ದೆ, ಯಾಕಂದ್ರೆ ಅವ್ರ ಮೂಲಕನೇ ಆಗಬೇಕು ರಾಜೀನಾಮೆ, ಒಂದಿಷ್ಟು ಪ್ರೊಸೀಜರ್ ಇರುತ್ತೆ, ಮಲ್ಲಿಕಾರ್ಜುನ್ ಖರ್ಗೆ ಅವರ ಮುಖಾಂತರ ಆಗೋದಿರುತ್ತೆ. ಬಟ್ ಅವರ ಗಮನಕ್ಕೆ ಇನ್ನೂ ಬಂದಿಲ್ಲ, ಹಾಗಾಗಿ ಯಾವುದು ಬದಲಾವಣೆ ಇಲ್ಲ ಅಂತ ಅನ್ನುವಂಥದ್ದನ್ನ ಮಾತನಾಡಿದ್ದಾರೆ.